A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಾಲು ಎಳೆದಿದ್ದಾರೆ ಸಚಿವ ಎಂಬಿ ಪಾಟೀಲ್ ಅವರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಲೋಕಸಭೆ ಸದಸ್ಯರು ಅಥವಾ ಶಾಸಕರು ವಿಜಯಪುರದಲ್ಲಿ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ. ಕೇಂದ್ರದ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ಗೆ ಯತ್ನಾಳ್ ಅವರು ಮನವಿಯನ್ನ ಮಾಡಿದ್ರು. ಇದರ ಕುರಿತು ಈಗ ಸಚಿವ ಎಂಬಿ ಪಾಟೀಲ್ ಅವರು ಯತ್ನಾಳ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಬರಬೇಕಾದ ಅನುದಾನ ಕೊಡಿಸಲಿ, ರಾಜ್ಯಕ್ಕೆ ಬರಬೇಕಾದ ಜಿಎಸ್ಟಿ ಹಣ ಕೊಡದ ಕಾರಣ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಯಿತು. ಬರ ಪರಿಹಾರ ಕೂಡ ನೀಡಲಿಲ್ಲ. ರಾಜ್ಯದ ಅನ್ನಭಾಗ್ಯ ಯೋಜನೆಗೆ ಅಕ್ಕಿಯನ್ನ ಕೊಡಲಿಲ್ಲ. ಹಣ ಕೊಡುವುದಾಗಿ ಹೇಳಿದ್ರು ಕೂಡ ಅಕ್ಕಿ ಹರಾಜು ಹಾಕಿದ್ರೆ ವಿನಃ ರಾಜ್ಯಕ್ಕೆ ಕೊಡಲಿಲ್ಲ. ಯತ್ನಾಳ್ ಆಗ ಮನವಿ ಮಾಡಬೇಕಾಗಿತ್ತು. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅವರಂತೆ ಯತ್ನಾಳ್ ಸಹ ರಾಜ್ಯಕ್ಕೆ ಹೆಚ್ಚುವರಿ ಅನುದಾನವನ್ನ ಕೊಡಿಸಲಿ, ನೋಡೋಣ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ನಮ್ಮ ಒಂದು ಆಗ್ರಹ. ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು. ತಪ್ಪಿಸ್ತಾ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗ್ತದೆ. ಅಧಿಕಾರಿಗಳಿಗೆ ಆಗಲಿ ನಾಗೇಂದ್ರ ಪಾತ್ರದಲ್ಲಿ ಇದೇನೋ ಇರೋದು ನಿಷ್ಪಕ್ಷಪಾತವನ್ನು ತನಿಖೆ ಆಗಬೇಕು. ರಾಜಕೀಯ ನಿರ್ಧಾರ ಆಗಬಾರ್ದು. SIT ಹೊರತಾಗಿ ಇಡೀ ಬರೋ ಬೇರೆ ರಾಜ್ಯಗಳ ಒಂದು ಇದರಿಂದ ಇಡೀ ಎಂಟರ್ ಆಗಿರ್ಬೋದು. ಬಟ್ SIT ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅವರು ಕೂಡ ಬೇರೆ ರಾಜ್ಯಗಳ ಕೂಡ ಅವರು ತನಿಖೆ ಮಾಡ್ತಾ ಇದ್ದಾರೆ. ನಮ್ದಿಷ್ಟೇ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿಸಿದ ಶಿಕ್ಷೆ ಆಗಲಿ. ಇದು ನಿರಪರಾಧಿಯಾಗಿದ್ದರೆ, ಯಾರಿಗೆ ಸಾಕ್ಷಿ ಇಲ್ಲ, ಸುಮ್ಮನೆ ಅವನ್ನ ಷಡ್ಯಂತ್ರ ಇದ್ದರೆ ಅದನ್ನ ಬಳಸಿಕೊಂಡು ದುರುಪಯೋಗ ಆಗುತ್ತಾ ಕೆಲಸ ಆಗಬಾರ್ದು. ರಾಜಕೀಯ ಒತ್ತಡಕ್ಕೆ ಅದರ ಕೆಲಸ ಆಗಬಾರ್ದು. ಸರ್, ಈಗ ಬಸವರಾಜ ರಾಜ್ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಹಣನೇ ಇಲ್ಲ, ಅಂಥದ್ದು ಯಾವುದೂ ಇಲ್ಲ. ಅದೇನಾದರೂ ಬಸವರಾಜ ರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ನಾನು ನಿನ್ನೆ ಹೇಳಿದ್ದೀನಿ, ನಾನೆಲ್ಲ ಮಾತಾಡಬೇಕು ಅಷ್ಟೇ. ಸರ್, ನಾನು ಅವ್ರನ್ನ ನಿರ್ಮಲಾ ಸೀತಾರಾಮನ್ ಅವರು ಭೇಟಿಯಾಗಿ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಕೆಲಸಗಳಾಗ್ತಾ ಇಲ್ಲ, ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಅಂತೇಳಿ ಯತ್ನಾಳ್ ಅವರು ಟ್ವೀಟ್ ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಶಾಸಕರು, ನಮ್ಮ ರಾಜ್ಯ ಸರ್ಕಾರ ಏನು ಮಾಡಬೇಕು ಅದು ನಾವು ರಾಜ್ಯ ಸರ್ಕಾರ ಮಾಡ್ತಾರೆ. ಕೇಂದ್ರದಿಂದ ಮೊದಲು ಯತ್ನಾಳ್ ಕೇಂದ್ರದಿಂದ ಹಣ ಬರಬೇಕು, GST ನಮ್ಮ ಒಂದ್ಸಲ ಕೋರ್ಟ್ನಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಸುಪ್ರೀಂ ಕೋರ್ಟ್ನಲ್ಲಿ ಬರ ಪರಿಹಾರ ದುಡ್ಡು ಕೊಡಲಿಲ್ಲ, ಕಡಿಮೆ ಕೊಡ್ತಾರೆ. ಅದನ್ನು ಕೇಳಿದ್ದಕ್ಕಿಂತ ಕಡಿಮೆ ಕೊಟ್ಟರು. ನಮ್ಗೆ ಬರಬೇಕಾಗಿದ್ದ ಅನುದಾನ, ಹೆಚ್ಚಿನ ಅನುದಾನ ಹೆಂಗಿನ ನಾಳೆ ಚಂದ್ರಬಾಬು ನಾಯ್ಡು ಅವರು, ನಿಮ್ಮ ಇವರು ಯಾರು ಇನ್ನೊಬ್ರು ನಿತೀಶ್ ಕುಮಾರ್ ಅವರು ಎಲ್ಲರೂ ಹೋಗಿ ಕೇಳ್ತಾರಲ್ಲ, ಆ ಥರ ಯತ್ನಾಳ್ ಅವರು ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಕೊಡ್ಬೇಕು ಅವ್ರಿಗೆ. ಅಕ್ಕಿ ಕೊಡ್ಲಿಲ್ಲ, ಹಿಂದೆ ಹರಾಜು ಮಾಡಿದ್ರು ಅಕ್ಕಿಯನ್ನ, ದುಡ್ಡು ಕೊಟ್ಮೇಲೆ ಅಕ್ಕಿ ಕೊಡ್ಲಿಲ್ಲ. ಇದಕ್ಕೆಲ್ಲ ಯತ್ನಾಳ್ ಉತ್ತರ ಕೊಡ್ಲಿ. ಸರ್, ಕನ್ನಡ ಗ್ಯಾರಂಟಿ ಯೋಜನೆಗಳಿಂದ ದುಡ್ಡಿಲ್ಲ, ಯಾಕಂದ್ರೆ ಫೈನಾನ್ಸ್ ಕೂಡ ಅವರ ಸಲಹೆಗಾರ ಆಗಿದ್ದಕ್ಕೆ ಅವ್ರ ಹೇಳಿಕೆ ಒಂದು ನೋಡಿ, ಅಂತದ್ದು ಯಾವುದೂ ಇಲ್ಲ. ಅದೇನೇ ಇದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರು ಇಲ್ಲಿ ಅವ್ರಿಗೆ ಹಾಗೆ ಅವ್ರು ಏನು ಹೇಳಿದ್ರು ನಾವು ಪೂರ್ತಿ ಸ್ಟೇಟ್ಮೆಂಟ್ ನೋಡಿಲ್ಲ, ಸುಮ್ಮನೆ ಯಾಕೆ ಮಾತಾಡಬೇಕು. ಅದು ಯಾವ ರೀತಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ಅಂದ್ರೆ ಯಾವುದೇ ಕೂಡ ಗ್ಯಾರಂಟಿಗಳು ಇದಾಗಿಲ್ಲ. ನಮ್ಮಲ್ಲಿ ಮಾತ್ರ ಕೆರೆಗೇನು ಅಭಿವೃದ್ಧಿಗೆ ಒಂದು ನಾನೇ ಒಬ್ಬನೇ, ಅದು ಸಲಹೆಗಾರ ನಂಗೆಲ್ಲ ಗೊತ್ತಿದೆ. ನಾನೇ ಒಬ್ಬನೇ ಈ ಕೆರೆಗೆ ನಮಗೆ ಇದು ಒಂದೇ ಇದು ಮಾಡೋದಕ್ಕೆ ನಂಗೆ ನಾನು ಇದ್ರೆ ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ತೊಗೊಂಡ್ಬಂದಿದ್ದೀನಿ. ಕೆರೆ ಅಭಿವೃದ್ಧಿಗೆ ದುಡ್ಡು ತಗೊಂಡು ಬೇರೆ ಅದಕ್ಕೂ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಅದನ್ನ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸರಿ, ನಾಗೇಂದ್ರ ಅವ್ರ ಪ್ರಕರಣ ತೆಲಂಗಾಣಕ್ಕೂ ಇಲ್ಲಿಗೂ ಸಂಬಂಧ ಕೊಡ್ತಾರೆ. ಅದಕ್ಕೆ ಹೇಳ್ತಾರಲ್ಲ, ಅದು ಅದಕ್ಕೆ ಮಕ್ಕಳು ಇಡೀ ಎಂಟರ್ ಆಗಿರ್ಬೋದು. ಪಾರ್ಟಿ ಸ್ಟೇಟ್ ಆಗಿರ್ತಾರೆ. ಒಬ್ಬ ಈಗ ನಾಗೇಂದ್ರ ತಪ್ಪಿದ್ರು ಅನ್ನೋದು ಅವ್ರದ್ದು ಇನ್ವಾಲ್ವ್ ಆಗಿದ್ದಾರೆ, ನಿಷ್ಪಕ್ಷಪಾತವಾಗಿ ರಾಜಕೀಯ ಒತ್ತಡದಿಂದ ಆಗಬೇಡ ಅಷ್ಟೇ. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಿಂದಿನ BJP ಸರ್ಕಾರದಲ್ಲಿ ಅವರ ಕೃಷ್ಣ ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ, ಎಲ್ಲ ಕೂಡ ಸ್ಕೀಮ್ ತಂದಿದ್ದು. ಅದ್ರ ಪ್ರಕಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದನ್ನು ಕಾಂಗ್ರೆಸ್ನವರು ಯಾರು ಹೊರಗಡೆ ತರ್ತಿದ್ದಾರೆ, ಸಿದ್ದರಾಮಯ್ಯ ಅವರು ಮುಜುಗರ ಉಂಟು ಮಾಡಿದ್ದಾರೆ. ಅವ್ರ ಅದಕ್ಕೆ ಇದೆಲ್ಲ ಬೆಂಕಿ ಹೆಚ್ಚು ಕೆಲಸ ಇದನ್ನ ಬಿಟ್ಬಿಟ್ಟಿದ್ದಾರೆ. ಲೋಕಸಭೆ ಬಂದು ನಿನ್ನೆ ಸಭೆಯನ್ನು ಮಾಡಿದ್ರು, ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಾವು ಅಭಿಪ್ರಾಯ ಕೊಟ್ಟಿದ್ದೀವಿ. ಜಿಲ್ಲಾವಾರು ಸೋಲಿಕ್ಕೆ ಕಾರಣ ಎಲ್ಲ ಕೊಟ್ಟಿದ್ದೀವಿ, ಪಕ್ಷದ ಕೊಟ್ಟಿದ್ದೀವಿ, ಜಿಲ್ಲಾವಾರು ಕೊಟ್ಟಿದ್ದೀವಿ, ರಾಜ್ಯದಲ್ಲೂ ಕೊಟ್ಟಿದ್ದೀವಿ.
ಏನೇನು ಕಾರಣ ಅಂತ ಅದನ್ನು ಕ್ರೋಢೀಕರಿಸಿ ಎಲ್ಲರ ಅಭಿಪ್ರಾಯವನ್ನು ಕೂಡಿಸಿ ಮುಂದೆ ಯಾವ ರೀತಿ ನಾವು ಪಕ್ಷವನ್ನು ಮುನ್ನಡೆಸಬೇಕು, ಶಕ್ತಿ ಕೊಡಬೇಕು, ಮುಂದಿನ ಚುನಾವಣೆಗಳು ಅಂತೇಳಿ ನಿರ್ಣಯ ಆಗ್ತದೆ. ಮನೋಹರ ಐನಾಪುರ ಎಂದೂ ಒಂದು ದಿವಸ ಕಾಂಗ್ರೆಸ್ ಎಲ್ಲಿ ಯಾಕೆ ಕಾಂಗ್ರೆಸ್ ಮನೋಹರ ಐನಾಪುರ ಎಲ್ಲ ಪಕ್ಷಗಳು ಓಡಾಡ್ತಾರ ನಮ್ಮ ಮನೋಹರ ಐನಾಪುರ. ಅವನು ಅವಾಗ ಕಾಂಗ್ರೆಸ್ ಪಕ್ಷದ ಬಂದು ಸೇರ್ಕೊಂಡು ತಗೋಬೇಡ ಅಂತ ಹೇಳಿದ್ದೆ ನಾನು. ಒಂದು ದಿವಸ ಅವ್ರು ರಾಜವರ್ಗ ರಿಲೇಷನ್ ಬಂದಿದ್ದ, ಯಾವಾಗಲೂ ಎಂಟಿ ಪಾರ್ಟಿನೇ ಒಂದು ರಿಪೋರ್ಟ್ ಆಗ ನಮ್ಮ ಜೊತೆ ರಿಪೋರ್ಟ್ ಬಂದಿಲ್ಲ, ಅಲ್ಲಿಂದ ಅವ್ನಿಗೆ ಯಾರ ಅಭಿಪ್ರಾಯ ಸ್ವತಃ ರಾಜವರ್ಗರು ಅಭ್ಯರ್ಥಿ ಇದ್ದಾರೆ, ಅವ್ರು ಯಾರು ಚುನಾವಣೆ ಏನ್ ಮಾಡಿದ್ದಾರೆ ನಿಮಗೂ ಗೊತ್ತಿದೆ, ಎಷ್ಟು ಇದರಿಂದ ಎಲ್ಲರೂ ಪಾಪ ಕೆಲಸ ಮಾಡಿದ್ದಾರೆ. ಚುನಾವಣೆ ಸೋಲುಗಳನ್ನ ಒಪ್ಕೊಳ್ಬೇಕು, ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಮುಖ್ಯಮಂತ್ರಿ ಗೊತ್ತಿದೆ, KPC ಅಧ್ಯಕ್ಷ ಗೊತ್ತಿದೆ, AICC ಪ್ರಧಾನ ಕಾರ್ಯದರ್ಶಿ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಎಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಎಲೆಕ್ಷನ್ ಮಾಡಿದ್ದಾರೆ. ಇನ್ನೇನೋ ಒಂದು ಇದರಿಂದ ಒಂದು ನಮಗೆ ಸೋಲಾಗಿದೆ ಮತ್ತೆ ಬೇರೆ ಅಲ್ಲಿ ಐನಾಪುರ ಅಂತವರು ಮಿಸ್ಚೂಸ್ ಗಿರಾಕಿದ್ರು. ಸರ್, ಈಗ ಲೋಕಸಭಾ ಚುನಾವಣೆ ಬಳಿಕ ಸಚಿವ ಸಂಪುಟ ಪುನಾರಚನೆ ಕೇಳಬೇಕಾಯ್ತು ಆಗ್ಬೋದಾ ಹಂತದಲ್ಲಿ ಪಕ್ಷ ನಿರ್ಧಾರ ಮಾಡ್ತದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.